ಸರ್ ಬಿಜೆಪಿ ಅವರು ತಮಗೆ ನೋಟಿಸ್ ಕೊಟ್ಟಿದ್ದಾರೆ ನಿಮಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಸರ್. ಹೌದು, ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ರಿಪ್ಲೈ ಕೊಟ್ಟಿದ್ದೀವಿ. ಏನು ಆ್ಯಕ್ಷನ್ ಇನ್ನೂ ಮಾಡ್ತಾ ಇಲ್ಲ, ಯಾವಾಗ ಆ್ಯಕ್ಷನ್ ಮಾಡ್ತಾರೆ ಅಂತ ವೆಯ್ಟಿಂಗ್. ಏನು ರಿಪ್ಲೈ ಕೊಟ್ಟಿರಿ ಸರ್? ಕೊಟ್ಟಿದ್ದೀವಿ. ಅವ್ರು ಏನು ಕೇಳಿದ್ದಾರೆ ಅದಕ್ಕೆ ಅವರು 1 ಪೇಜು ಆನ್ಸರ್ ನೋಟಿಸ್ ಕೊಟ್ಟಿದ್ದರು. 170 ಪೇಜ್ಗೆ ಆನ್ಸರ್ ಕೊಟ್ಟಿದ್ದೇವೆ. 170 ಪೇಜ್. ಅವ್ರು ಕೇಳಿದ್ದು 1 ಪೇಜ್ ಕೇಳಿದರು. 1 ಪೇಜ್ಗೆ 170. ಥ್ರೂಔಟ್ ಇಂಡಿಯಾ ಎಲ್ಲೆಲ್ಲಿ ಈ ಥರ ನಡೀತದೆ ಅದೆಲ್ಲವನ್ನು ಕೂಡ ಜಡ್ಜ್ಮೆಂಟ್ ಕೋಟ್ ಮಾಡಿ ಕೊಟ್ಟಿದ್ದೇವೆ. ಅವ್ರು ಏನು ಮಾಡ್ತಾರೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಇನ್ನೂ ಏನು ಕ್ರಮ ತೆಗೆದುಕೊಂಡಿಲ್ಲ, ವಾಚ್ ಮಾಡ್ತಾ ಇದ್ದೀನಿ. ಒಂದು ಪ್ರಶ್ನೆಗೆ ನೀವು 70 ಪೇಜ್ ಉತ್ತರ ಕೊಡುವಷ್ಟು ದುಃಖ ದುಮ್ಮಾನ ಎಲ್ಲ ಇತ್ತ ನಿಮ್ಮದು? ಅಲ್ಲಪ್ಪ, ಅವ್ರು ಏನು ಕೇಳಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಡಬೇಕಾಗ್ತದೆ. 170 ಪೇಜಿನ ದುಃಖ ದುಮ್ಮಾನ ನೋಡ್ಕೊಂಡಿದ್ದೀರಿ. ಹಿಮಾಚಲ ಪ್ರದೇಶದಲ್ಲಿ ಒಂದಾಗ್ತದೆ, ಮಣಿಪುರದಲ್ಲಿ ಒಂದಾಗ್ತದೆ, ಉತ್ತರ ಪ್ರದೇಶದಲ್ಲಿ ಒಂದು, ಗುಜರಾತಲ್ಲಿ ಒಂದು, ಬೇರೆ ಬೇರೆ ರಾಜ್ಯದಲ್ಲಿ ಇವರೆಲ್ಲ ಏನು ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ. ಹಿಮಾಚಲ ಪ್ರದೇಶ ಬೇರೆ ರಾಜ್ಯದಲ್ಲಿ ಬಿಜೆಪಿಯವರು ಕಾಂಗ್ರೆಸ್ಗೆ ನೋಟಿಸ್ ಕೊಟ್ಟಿದ್ದಾರೆ, ನೀವು ಹೆಂಗೆ ವಿಪ್ ಇಶ್ಯೂ ಮಾಡ್ತೀರಿ ಅಂತೇಳಿ. ಇಲ್ಲಿ ತದ್ವಿರುದ್ಧಾಗಿ ಕೊಟ್ಟಿದ್ದಾರೆ. ಅದೆಲ್ಲ ಕಲೆಕ್ಟ್ ಮಾಡಿ ಅವ್ರಿಗೆ ಆನ್ಸರ್ ಕೊಟ್ಟಿದ್ದೇವೆ. ಏನು ಕ್ರಮ ತೆಗೆದುಕೊಳ್ತಾರೋ ನೋಡೋಣ. ಕ್ಲಾರಿಫಿಕೇಶನ್ ನಾನು ಕೇಳಲಿಲ್ಲ. ನಿಮ್ಮ ಸ್ಟ್ಯಾಂಡ್, ನಿಮ್ಮ ಪಕ್ಷದ ಸ್ಟ್ಯಾಂಡು ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಇದೆ. ಅದೆಲ್ಲವನ್ನು ಕ್ರೋಢೀಕರಿಸಿ ಅವರಿಗೆ ರಿಪ್ಲೈ ಕೊಟ್ಟಿದ್ದೇನೆ ಅಷ್ಟೇ. ನಾನು ಕ್ಲಾರಿಫಿಕೇಶನ್ ಕೇಳಲಿಲ್ಲ. ಕ್ಲಾರಿಫಿಕೇಶನ್ ನೆಸೆಸಿಟಿನೂ ಇಲ್ಲ. ಕರ್ನಾಟಕದಲ್ಲಿ ಒಂದು ಸ್ಟ್ಯಾಂಡ್, ಗುಜರಾತಲ್ಲಿ ಒಂದು ಸ್ಟ್ಯಾಂಡ್, ಹಿಮಾಚಲ ಪ್ರದೇಶದಲ್ಲಿ ಒಂದು, ಉತ್ತರ ಪ್ರದೇಶದಲ್ಲಿ ಒಂದು, ಹಿಂಗೆ ಬೇರೆ ಬೇರೆ ಸ್ಟ್ಯಾಂಡ್ ನೀವು ತೆಗೆದುಕೊಳ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ರಿಪ್ಲೈ ಮುಖಾಂತರ ಕೊಟ್ಟಿದ್ದೀವಿ. ಸರ್, ರಾಜ್ಯ ಬಿಜೆಪಿ ವಿಚಾರ ಸಂಬಂಧಪಟ್ಟಂತೆ ಎಷ್ಟು ಪುಟದಲ್ಲಿ ಇದೆ ಸರ್? ಎಷ್ಟು ಪುಟ ಬರೆದಿದ್ದೀರಾ ಅಂತ? ಪುಟ ಏನಿಲ್ಲಪ್ಪ, 170 ವಿವಿಧ ಕೋರ್ಟು, ಸುಪ್ರೀಂ ಕೋರ್ಟ್ಗಳು ರಾಜ್ಯ ಬಿಜೆಪಿ ಕೊಟ್ಟಿದ್ದೀವಿ. ಯಾವುದು ಬಿಜೆಪಿ ನಾಯಕರು ಯಾರು ಕೂಡ ಅಸಮಾಧಾನ ಇಲ್ಲ. ರಾಜ್ಯ ಮಟ್ಟದ ನಾಯಕರ ಮೇಲೆ ನನಗೆ ಯಾವುದು ಕೂಡ ಅಸಮಾಧಾನ ಇಲ್ಲ.